ಒಂದಿಷ್ಟು ನಡೆಯುತ್ತೆ ಒಳಗೊಳಗೆ. ಆದರೆ ಪ್ರಹ್ಲಾದ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ ಈ ಮಾತನ್ನ, ದೈವಾತ್ ಸರ್ವತ್ರ ಸರ್ವಂ ಲಭ್ಯತೆ ಯಥಾ ದುಃಖಂ ಅಯತ್ನತಃ. ದುಃಖ ಅದು ಕೂಡ ಯಾವುದೋ ಪ್ರಯತ್ನದ ಫಲವೇ ಹೌದು. ಆದ್ರೆ ಅದು ಸಿಗಬೇಕು ಅಂತ ನಾವು ವಿಶೇಷ ಆ ಕಾಳಜಿ ವಹಿಸಿಯೋ, ಪ್ರಾರ್ಥನೆ ಮಾಡಿಯೋ, ಅದಕ್ಕಾಗಿ ಶ್ರಮ ಪಟ್ಟೋ, ಅದನ್ನ ಹೇಗಾದ್ರೂ ಮಾಡಿ ಪಡಿಲೇಬೇಕು ಅನ್ನುವ ಹಠವೋ ಏನೂ ಇಲ್ಲ. ಅದಾಗಿ ನಮ್ಮ ಬಳಿಗೆ ಬರುತ್ತೆ. ಆ ದುಃಖದ ಇನ್ನೊಂದು ಮುಖವೇ ಸುಖ. ಆ ಸುಖ ಬಂದಿದೆ ಅಂದ್ರೆ ಅದರ ಜೊತೆಗೆ ಒಂದು ದುಃಖವೂ ಇದೆ, ಅಥವಾ ದುಃಖ ಬಂದಿದೆ ಅಂದ್ರೆ ಅದರ ಜೊತೆಗೆ ಸುಖವೂ ಇದೆ. ಸುಖಂ ಐಂದ್ರಿಯಕಂ. ನಾವೀಗ ಸಂಸಾರದಲ್ಲಿ ಏನು ಸುಖವನ್ನ ಪಡೀತಾ ಇದ್ದೇವೆ, ಇದು ಇಂದ್ರಿಯದ ಪರಿಣಾಮ, ಇಂದ್ರಿಯದಿಂದ ಸಿಕ್ಕುವ ಸುಖ. ಯಾರಿಗೆಲ್ಲ ದೇಹ ಇದೆಯೋ, ಯಾರಿಗೆಲ್ಲ ಇಂದ್ರಿಯ ಇದೆಯೋ, ಆ ಎಲ್ಲ ಇಂದ್ರಿಯಗಳಿಗೆ ಜೊತೆಗೂಡುವಂತಹ ವಿಷಯ ಪದಾರ್ಥಗಳು ಆಯಾ ಸುಖವನ್ನು ನಿರಂತರ ಕೊಡ್ತಾ ಇರುತ್ತೆ. ಹಾಗಾಗಿ ಸುಖಕ್ಕೋಸ್ಕರ ಪ್ರತ್ಯೇಕವಾಗಿ ಪ್ರಯತ್ನ ಪಡಬೇಕಾಗಿಲ್ಲ, ಐಂದ್ರಿಯಕ ಸುಖಕ್ಕಾಗಿ ಪ್ರಯತ್ನ ಪಡಬೇಕಾಗಿಲ್ಲ. ದುಃಖ ನಾವು ಬಯಸದೆ ಬರುವ ಹಾಗೆ ಲೋಕದ ಸುಖ ಅದು ದುಃಖದ ಜೊತೆಗೆ ಇದ್ದು ಕೊಡುವಂಥದ್ದು. ಆದ್ರಿಂದಾಗಿ ಸುಖವನ್ನು ಬಯಸಿ ಪಡೆಯುವುದು ಅನ್ನೋದು ಮೂರ್ಖತನ. ಅದಕ್ಕಾಗಿ ಪ್ರತ್ಯೇಕ ಸಾಧನೆ ಮಾಡಬೇಕಾಗಿಲ್ಲ ಅನ್ನೋದೇ ಹೇಳ್ತಾನೆ. ಇದು ಅರ್ಥ ಆಗುದು ಸ್ವಲ್ಪ ಕಷ್ಟ, ಆದ್ರೆ ಒಂದು ಸತ್ಯ ಏನು ಅಂತಂದ್ರೆ, ದುಃಖವೂ ಕೂಡ ಸುಖದ ಹಾಗೇನೆ ಯಾವುದೋ ಒಂದರ ಪರಿಣಾಮ. ಆ ಪರಿಣಾಮ ನಿರಂತರ ಅದು ಕೆಲವೊಮ್ಮೆ ಕೆಲವರಿಗೆ ದುಃಖ ಆಗುತ್ತೆ, ಕೆಲವರಿಗೆ ಸುಖ ಆಗುತ್ತೆ. ಒಂದೇ ಕೆಲಸ ಒಬ್ರಿಗೆ ದುಃಖ ಆಗುತ್ತೆ, ಒಬ್ರಿಗೆ ಸುಖ ಆಗುತ್ತೆ. ಒಬ್ರಿಗೆ ಸಿನಿಮಾ ಬೇಗ ಹಾಕಿದ್ರೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ, ಯಾಕೆಂದ್ರೆ ನಿದ್ದೆ ಜಾಸ್ತಿ ಬರುತ್ತೆ, ಮುಗಿದು ಹೋಗ್ಬಿಡುತ್ತೆ ಅಂತ. ಇನ್ನು ಕೆಲವರಿಗೆ ಇಲ್ಲ, ಅದು ಸ್ವಲ್ಪ ಲೇಟ್ ಆದ ಹಾಗೆ ಹೋಮ್ ವರ್ಕ್ ಎಲ್ಲ ಮುಗಿಸಿ ಮತ್ತೆ ನಾಳೆ ತಲೆ ಕೆಡಿಸ್ಕೊಳ್ಬಾರ್ದು, ಆರಾಮಾಗಿ ಹೋಗಿ ಬಿದ್ಕೊಂಡ್ರೆ ಆಯ್ತು, ಸ್ವಲ್ಪ ತಡ ಆಗಿ ಶುರು ಆದ್ರೇನೆ ಒಳ್ಳೇದು. ಕ್ರಿಯೆ ಒಂದೇ, ಆದ್ರೆ ಒಂದೇ ಕ್ರಿಯೆ ಬೇಗ ಶುರು ಆದ್ರೆ ತಡ ಶುರು ಆಗ್ಬೇಕು ಅನ್ನೋ ಬಯಕೆ ಉಳ್ಳವನಿಗೆ ದುಃಖ ಆಗುತ್ತೆ. ತಡ ಶುರು ಆದ್ರೆ ಬೇಗ ಮುಗಿದೋಗಿದ್ರೆ ಚೆನ್ನಾಗಿತ್ತು ಅಂತ ತೂಕಡಿಸುವವನಿಗೆ ಸಿನಿಮಾದಲ್ಲೂ ತೂಕಡಿಸ್ಕೊಂಡೇ ಬೈಕೊಂಡ್ ಕೂತು ಮುಗಿಸ್ತಾನೆ. ಅಂದ್ರೆ ನೀವು ಸುಖ ದುಃಖ ಅಂತ ಯಾವುದೇ ಒಂದು ವಸ್ತುವನ್ನ ಹೇಳುವ ಹಾಗಿಲ್ಲ. ಅದೇ ವಸ್ತು ಒಬ್ಬನಿಗೆ ಸುಖ, ಒಬ್ಬನಿಗೆ ದುಃಖವನ್ನು ಕೊಡ್ತಾ ಇರುತ್ತೆ. ಅದರಿಂದಾಗಿ ಸುಖಕ್ಕಾಗಿ ದುಃಖಕ್ಕಾಗಿ ಪ್ರತ್ಯೇಕ ಪ್ರಯತ್ನದ ಅವಶ್ಯಕತೆ ಇಲ್ಲ ಅನ್ನೋದನ್ನ ಹೇಳಿದ. ತತ್ ಪ್ರಯಾಸೋ ನ ಕರ್ತವ್ಯೋ ಯತ ಆಯುರ್ವ್ಯಯ ಪರಂ ನ ತಥಾ ವಿಂದತೆ ಕ್ಷೇಮ ಮುಕುಂದ ಚರಣಾಂಬುಜಂ. ಈ ಸಂಸಾರ ಅನ್ನೋದಕ್ಕೆ ಒಂದು ತುದಿ ಇಲ್ಲ, ಅಥವಾ ಒಂದು ಕೊನೆ ಇಲ್ಲ. ಅದು ನಿರಂತರ ಚಲನಶೀಲ. ಅಂತಹ ಸುಖಕ್ಕೆ ದುಃಖಕ್ಕೆ ಎರಡಕ್ಕೂ ಪ್ರಯತ್ನ ಪಡಲ್ಲ ಅಂತ ಪ್ರಯತ್ನ ಅನ್ನೋ ಪದ ದುಃಖಕ್ಕೆ ಪದ ಹಾಗಲ್ಲ. ಜೀವನಕ್ಕಾಗಿ ನಾವ್ ಏನ್ ಮಾಡ್ತೇವೋ ಅದರಿಂದನೇ ಸುಖ ದುಃಖ ಎರಡೂ ಸಿಗುತ್ತೆ. ನಾವು ಅದಕ್ಕೋಸ್ಕರ ಪ್ರತ್ಯೇಕ ಹೊಸ ಇದು ಸುಖಕ್ಕೋಸ್ಕರ ಕಾರಣ ಅಂತ ಹೆಚ್ಚು ಪ್ರಯತ್ನ ಪಟ್ರೆ ಅದರೊಟ್ಟಿಗೆ ದುಃಖವೂ ಇದ್ದೇ ಇರುತ್ತೆ. ನೀನು ದುಃಖಕ್ಕೆ ಪ್ರಯತ್ನ ಪಡ್ಲಿಲ್ಲ, ಆದ್ರೂ ದುಃಖ ಬಂತು. ಹಾಗೇನೆ ಮಾಡ್ಬೇಕಾದ ಕೆಲಸ ಮಾಡ್ತಾ ಹೋದ್ರೆ ಕರ್ತವ್ಯದ ದೃಷ್ಟಿಯಿಂದ ಅದು ಸುಖ ಕೊಡುವಂತಹದ್ದಾದ್ರೆ ಸುಖ ಕೊಡ್ತಾ ಹೋಗುತ್ತೆ, ಅದರೊಟ್ಟಿಗೆ ಅದರ ಬೈ ಪ್ರಾಡಕ್ಟ್ ಅಥವಾ ಅದರ ಪ್ಯಾಕೇಜ್ ಆಗಿ ಸುಖವೂ ಸಿಗುತ್ತೆ. ಅದು ಸುಖ ಸಿಕ್ಕಿತು ಅಂತ ಆದ್ರೆ ದುಃಖ ಜೊತೆಗಿರುತ್ತೆ, ದುಃಖ ಸಿಕ್ಕಿತು ಅಂತ ಆದ್ರೆ ಸುಖ ಅದ್ರ ಜೊತೆಗೆ ಆಮೇಲೆ ಬರುತ್ತೆ. ನಾಸ್ತಿ ದುಃಖಾತ್ಮಕಂ ಕಿಂಚಿತ್ ನಾಸ್ತಿ ಕಿಂಚಿತ್ ಸುಖಾತ್ಮಕಂ ಮನಸಃ ಪರಿಣಾಮೋಯಂ ಸುಖ ದುಃಖಾದಿ ಲಕ್ಷಣ ಅಂತ. ನಾರಾಯಣ. ವಿಷಯದ ಸುಖ ದುಃಖಗಳನ್ನು ಅನುಭವಿಸ್ಲಿಕ್ಕೆ ಬೇಕಾದ ಪಾಪ ಪುಣ್ಯಗಳನ್ನ ಹೊಂದಿ ಜೀವ ಈ ಸಂಸಾರಕ್ಕೆ ಬರ್ತಾನೆ. ಆದ್ರಿಂದಾಗಿ ಅವನಿಗೊಂದು ಪಾಪ ಇದೆ ಅಂದ್ರೆ ಅದಕ್ಕೆ ದುಃಖ ಬಂದೇ ಬರುತ್ತೆ. ಪುಣ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ಸುಖ ಆಗುವಂತ ಸ್ಥಳದಲ್ಲಿ ಸುಖವೇ ಆಗುತ್ತೆ. ಅವನಿಗೆ ಗಂಜಿ ಹಾಕಿದ್ರು ಅವನಿಗೆ ಪುಣ್ಯ ಇತ್ತು, ಆದ್ರಿಂದ ಆ ಗಂಜಿಯನ್ನು ಆಸ್ವಾದಿಸಿ ತಿಂತಾನೆ. ಅದೇ ಅವನಿಗೆ ಪಾಪಿಷ್ಟ ಆಗಿದ್ರೆ ಪಲಾವ್ ಹಾಕಿದ್ರು ಅದರಲ್ಲಿ ಒಂದು ಜಿರಳೆ ಸಿಕ್ಕಿ ಊಟ ಎಲ್ಲ ಹಾಳಾಯ್ತು ಅಂತ ಬೈಕೊಳ್ತಾನೆ. ವಸ್ತುದ ಜಿರಳೆ ಅಲ್ಲ ಅದು,
ಜಿರಳೆ ತರ ಕಾಣುವಂತ ಯಾವುದೋ ಒಂದು ಆ ಏನಂತಾರೆ ಆ ಅದಕ್ಕೇನೋ ಒಂದು ಎಲೆ ಹಾಸ್ತಾರಲ್ಲ, ಆ ಎಲೆದು ಇದು ಸ್ವಲ್ಪ ಹಾಗೆ ಕಾಣುತ್ತೆ, ಮುಚ್ಚಿದ ಚಿಪ್ಪು ತರ. ಅವನ್ ಜಿರಳೆ ಅನ್ಕೊಂಡು ಇಡೀ ಆಹಾರವನ್ನ ಅದ್ರ ಬಗ್ಗೆ ವೈರಾಗ್ಯ ತಾಳಿ ಅಂತ ಅಳ್ತಾ ಕೊಡ್ತಾನೆ. ಅಂದ್ರೆ ಪುಣ್ಯ ಇದ್ದಾಗ ಸಣ್ಣ ಪದಾರ್ಥವೂ ದೊಡ್ಡದನ್ನಿಸ್ತೆ, ಪಾಪ ಇದ್ದಾಗ ದೊಡ್ಡ ಪದಾರ್ಥವು ದಡ್ಡತನದ ದುಃಖಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಅವು ಈಗ ಪ್ರಯತ್ನ ಮಾಡಿಯೂ ಲಭ್ಯ, ಪ್ರಯತ್ನ ಮಾಡದೇ ಇದ್ರೂ ಲಭ್ಯ. ನಮ್ಮ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಮಾಡುವುದಷ್ಟೇ ಮುಖ್ಯ ಆಗತ್ತೆ. ಸುಖಕ್ಕೂ ಅಥವಾ ಈ ಯಾವುದೋ ಒಂದು ಗುರಿ ಇಲ್ಲದ ದಿಕ್ಕಿನತ್ತ ಸಾಕ್ತಾ ಹೋಗುವುದು ಅನ್ನೋದ್ರಿಂದ ಆಯುಷ್ಯ ವ್ಯಯ ಆಗುತ್ತೆ ಹೊರತು ಲಾಭ ಇಲ್ಲ. ಯಥ ಆಯುರ್ವ್ಯಯ ಪರಂ. ಆಯುಷ್ಯ ವ್ಯಯ ಆದ್ರೆ ಅದರಷ್ಟು ದೊಡ್ಡ ಸಂಪತ್ತಿನ ನಷ್ಟ ಮತ್ತೊಂದಿಲ್ಲ. ಅದರ ಬಗ್ಗೆ ನಾವು ತುಂಬಾ ಇದು ಒಬ್ಬ ಸಣ್ಣ ದೈತ್ಯ ಬಾಲಕನ ಬಾಯಲ್ಲಿ ಬಂದ ಮಾತು. ಅವನಿಗೆ ಅರ್ಥ ಆಗಿದ್ರು 5 ವರ್ಷಕ್ಕೆ, ನಮ್ಗೆ 50 ಆದ್ರೂ ತಲೆಗೆ ಹೋಗಲ್ಲ, ಏನ್ ಹೇಳ್ತಿದ್ದಾನೆ ಈ ಹುಡುಗ ಅಂತ. ಆಯುಷ್ಯದಷ್ಟು ದೊಡ್ಡ ಸಂಪತ್ತು ಮತ್ತೊಂದಿಲ್ಲ. ವಯಸ್ಸು ಅನ್ನೋದು ಕಳೆದು ಹೋದದ್ದು, ಆಯಸ್ಸು ಅನ್ನೋದು ಇನ್ನು ಉಳಿದಿರುವಂಥದ್ದು. ಇನ್ನು ಉಳಿದಿರುವ ವಸ್ತು ಕಾಲದ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕು. ಸಾಯುವ ಕೊನೆ ಕ್ಷಣದಲ್ಲಾದ್ರೂ ಒಳ್ಳೇದ್ ನೆನಪಾದ್ರೆ, ಸಾಯೋ ಮುಂಚೆ ನೆನಪಾಯ್ತಲ್ವಾ ಅಂತ ಸುಖ ಪಟ್ಟು ಅದಕ್ಕಾಗಿ ಪ್ರಯತ್ನ ಪಟ್ರೆ ಅದು ಅವನನ್ನು ತಕ್ಷಣವೇ ಖಟ್ವಾಂಗನಂತೆ ಮೋಕ್ಷಕ್ಕೆ ಕರೆದೊಯ್ಯುತ್ತೆ. ಆದ್ರೆ ನೆನಪಾದ್ರೂ ಇಷ್ಟು ಲೇಟ್ ಆಗಿ ನೆನಪಾದ್ರೆ ನಾನು ಎಲ್ಲಿಗೆ ಹೋಗುದು, ದೇವರೇ ನಿನ್ಗೆ ಯಾಕೆ ಮೊದ್ಲು ನೆನಪು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ನೆನಪಾದ ಸಂಗತಿಯನ್ನು ಬೈಕೊಂಡೇ ಕೂತ ಅಂದ್ರೆ ಆಗ್ಲೂ ಬೈದದ್ದಕ್ಕೇನೆ ಅವನ ಕಾಲ ಕಳೆದು ಹೋಗುತ್ತೆ ಹೊರತು ಆಗ ಸಿಕ್ಕಿದ ಸೌಖ್ಯಕ್ಕಾಗಿ ಅಥವಾ ಲಾಭಕ್ಕಾಗಿ ಅಥವಾ ಅವಕಾಶಕ್ಕಾಗಿ ಆತ ಕೃತಜ್ಞನಾಗದೆ ಕಳ್ಕೊಂಡ್ ಬಿಡ್ತಾನೆ. ಆದ್ರಿಂದ ನತತಾ ವಿಂದತೆ ಕ್ಷೇಮಂ ಮುಕುಂದ ಚರಣಾಂಬುಜಂ. ಲೋಕದ ಸುಖಕ್ಕಾಗಿ ಆಯುಷ್ಯವನ್ನ ಕಳೆದಾಗ ಏನು ಸಂತೋಷವನ್ನು ಅನುಭವಿಸ್ತಾನೆ, ಅಂತಹ ಸುಖಕ್ಕಿಂತ ಮಿಗಿಲಾದ ಆನಂದವನ್ನ ಮುಕುಂದನ ಚರಣಾಂಬುಜದ ಸೇವೆಯಲ್ಲಿ ಆತ ಪಡೆಯಲು ಸಾಧ್ಯ. ಅದಕ್ಕೆ ಮಿಗಿಲಾದ ಮತ್ತೊಂದು ಸುಖ ಸಿಗುವುದು ಸಾಧ್ಯವೇ ಇಲ್ಲ. ಅಂದ್ರೆ ಯಾವುದೋ ಒಂದು ಪೂರ್ವ ಜನ್ಮದ ಸುಕೃತ ಇದ್ದಿದ್ರೆ ಮಾತ್ರ ಅಂತಹ ಉತ್ತಮವಾದ ಪಾದ ಸೇವೆಯ ಲಾಭ ಉಂಟಾಗುತ್ತೆ. ತಥೋ ಯತೇತ ಕುಶಲ ಕ್ಷೇಮಾಯ ಚ ಸಮಾಶ್ರಿತಃ ಶರೀರಂ ಪೌರುಷಂ ಯಾವನ್ನ ವಿಪದ್ಯೇತ ಪುಷ್ಕಲಂ. ಎಲ್ಲಿಯವರೆಗೆ ಇಂದ್ರಿಯಗಳು ಬಲಿಷ್ಠವಾಗಿ, ಶರೀರವು ಸದೃಢವಾಗಿ ಸತ್ಕಾರ್ಯಕ್ಕೆ ಸಿದ್ಧವಾಗಿರುತ್ತೋ ಮತ್ತು ಆ ಕಾಯವನ್ನು ಸತ್ಕಾರ್ಯಕ್ಕಾಗಿ ಬಳಸ್ತಾನೋ ಅವನು ನಿಜವಾಗಿಯೂ ಕೂಡ ಬುದ್ಧಿವಂತ ಮತ್ತು ಸರಿಯಾದ ಗುರಿಯನ್ನು ಹಿಡಿದ ಮೋಕ್ಷ ಸಾಧಕನಾಗ್ತಾನೆ. ಹಾಗೆ ಸಾಧನೆ ಮಾಡಬೇಕು. ಶರೀರಂ ಪೌರುಷಂ ಯಾವತ್ ನ ವಿಪದ್ಯೇತ ಪುಷ್ಕಲಂ. ಅದು ದುರುಪಯೋಗ ಆಗುವುದಕ್ಕೆ ಬಿಡಬಾರದು. ಆ ದುರ್ಲಭವಾದ ಶರೀರದ ಲಾಭವನ್ನ ಕಳ್ಕೊಳ್ಳಬಾರದು. ಅದು ಕ್ಷೇಮಕ್ಕಾಗಿ ಇರುವಂತದ್ದು, ಆತ್ಮಕ್ಷೇಮಕ್ಕಾಗಿ, ಭಗವಂತನಿಂದ ರಕ್ಷೆ ಪಡೆಯುವುದಕ್ಕಾಗಿ ಸಿಕ್ಕಿದ ಅವಕಾಶ ಅಂತ ಭಾವಿಸಿ ಅದರಿಂದ ಇನ್ನಷ್ಟು ಹೆಚ್ಚು ಸಾಧನೆಯನ್ನು ಮಾಡ್ಕೊಂಡು ಹೋಗಬೇಕು. ಶರೀರ ದೃಢ ಇರಬೇಕಾದ್ರೇನೆ ಪ್ರಯತ್ನ ಪಡಬೇಕು. ನಾಳೆ ನೋಡೋಣ, ನಾಳ್ದು ನೋಡೋಣ, ಅದ್ರ ನಾಳ್ದು ನೋಡೋಣ ಅಂತ ಹೀಗೆ ಹೇಳ್ತಾ 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 ಅಲ್ಲೂ ಬಿದ್ದೋದಾಗ್ಲೂ ಅದೇ ಡೈಲಾಗ್ ಇರುತ್ತೆ. ಭೀಮ ಒಂದ್ಸರ್ತಿ ರಾಜ್ಯಭಾರ ಆಗುವ ಸಂದರ್ಭ, ಯುದ್ಧ ಎಲ್ಲ ಮುಗಿದು ಅಧಿಕಾರವನ್ನ ಅನುಭವಿಸುತ್ತಿರುವಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಋತ್ವಿಜ ತನ್ನ ಮಗನಿಗೆ ಉಪನಯನ ಆಗಬೇಕು ಅಂತ ಸ್ವಲ್ಪ ತಡ ಬಂದಿದ್ದ. ರಾತ್ರಿ ಎಲ್ಲಿಂದನೋ ದೂರದ ಊರಿಂದ ಬಂದಿದ್ದ. ನನಗೆ ಸ್ವಲ್ಪ ಧನ ಸಹಾಯ ಬೇಕು ಅಂತ ಕೇಳಿದ ಯುಧಿಷ್ಠಿರನ್ನ. ಕೇಳಿದ ತಕ್ಷಣವೇ ಯುಧಿಷ್ಠಿರ ಅಂದ, ಅಯ್ಯೋ ಈಗ ಬಂದ್ಯಾ, ನಾಳೆ ಬೆಳಿಗ್ಗೆ ಬಾ,
ನಿಂಗೆ ಕೊಡ್ತೇನೆ ಅಂತ. ಅವನು ಮತ್ತೆ ಬೆಳಿಗ್ಗೆ ಬರ್ಬೇಕಲ್ಲ ಅಂತ ಒಂಚೂರು ಕಷ್ಟ ಆಗುತ್ತೆ, ಬೆಳಿಗ್ಗೆ ತಯಾರಿ ಎಲ್ಲ ಇರುತ್ತೆ, ಉಪನಯನಕ್ಕೆ ಬೇಕಾದ ಸಿದ್ಧತೆ ಅಂತ ಸ್ವಲ್ಪ ಸಪ್ಪೆ ಮೊರೆ ಹಾಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಭೀಮ ನೋಡ್ದ. ಏನ್ ಯಜಮಾನ್ರೆ, ಯಾಕೆ ಇಷ್ಟು ತಲೆ ಕೆಳಗೆ ಹಾಕೊಂಡು ಹೋಗ್ತಾ ಇದ್ರಿ? ಇಲ್ಲ, ನಾಳೆ ಒಂಚೂರು ಖರ್ಚಿಗೆ ಬೇಕಿತ್ತು, ಕಷ್ಟ ಆಯ್ತು, ನಾನು ಯಾರ ಹತ್ರನು ಇವತ್ತಿನವರೆಗೆ ಹಾಕಿ ಕೇಳದವನಲ್ಲ, ನಾಳೆ ಬರ್ಲಿಕ್ಕೆ ಹೇಳಿದ್ರು, ಏನ್ ಮಾಡುದು ಅಂತ ಯೋಚನೆ ಆಯ್ತು ಅಂತ ಅಂದ. ತಕ್ಷಣವೇ ಭೀಮಸೇನ ಕರೆದು ತನ್ನ ಕಡಗವನ್ನೇ ತೆಗೆದುಕೊಟ್ಟು, ಇದನ್ನು ಏನು ಉಪಯೋಗಕ್ಕೆ ಬರುತ್ತೋ ಅದನ್ನು ಉಪಯೋಗಿಸು, ಹೊರಡು ನೀನು ಅಂತ ಅವನನ್ನು ಕಳಿಸಿ ಮೇಲೆ ಹೋಗಿ ಒಂದು ಉಪ್ಪರಿಗೆಯಲ್ಲಿ ನಗಾರಿ ಇರುತ್ತಲ್ಲಿ, ಏನಾದ್ರೂ ತಕ್ಷಣದಲ್ಲಿ ಎಲ್ಲರಿಗೂ ತಿಳಿಸಬೇಕಾದ ಸಂಗತಿ ಇದ್ರೆ ಅಲ್ಲಿ ಹೋಗಿ ನಗಾರಿ ಬಡಿತಾರೆ. ಭೀಮಸೇನ ಹೋಗಿ ದಡ 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 ಬಡ್ದ. ಇದು ಮಧ್ಯರಾತ್ರಿ. ಎಲ್ರು ಎದ್ದು ಬಂದ ತಕ್ಷಣ ಅಣ್ಣನು ಓಡಿ ಬಂದ. ಇದಿಷ್ಟು ಏನು, ಇದು ಏನಾಯ್ತು, ಯುದ್ಧನ ಅಥವಾ ಯಾವ್ದಾದ್ರು ಬೇರೆ ದೇಶದ ಜೊತೆಗೆ ಸಂಧಿ ಆಯ್ತಾ, ಗೆದ್ವಾ, ಏನ್ ವಿಶೇಷ? ಅಲ್ಲಲ್ಲ, ಅದಕ್ಕಿಂತಲೂ ಮಿಗಿಲಾದ್ದು ಏನು, ನೀನ್ ನಾಳೆ ತನಕ ಬದುಕ್ತಿ ಅಂತ ಗೊತ್ತಾಯ್ತು, ತುಂಬಾ ಸಂತೋಷ ಆಯ್ತು, ಅದಕ್ಕೋಸ್ಕರ ನಗಾರಿ ಬಾರಿಸ್ತೇನೆ. ಹೌದಾ, ನಾನೇನ್ ಹೇಳಿದೆ? ಅಲ್ಲ, ಆ ಋತ್ವಿಜನಿಗೆ ಹೇಳಿದೆಲ್ಲ ನಾಳೆ ಬಾ ಅಂತ, ಅಂದ್ರೆ ಅದ್ರೇನರ್ಥ, ನೀನ್ ನಾಳೆ ಇರ್ತಿ, ಅದರಿಂದಾಗಿ ನಾಳೆ ಕೊಡ್ಬಹುದು ಅಂತ ತಾನೇ, ನಿನ್ಗೆ ಅಷ್ಟು ಆಯುಷ್ಯ ಇದೆ ಅಂತ ಖಾತ್ರಿ ಆಯ್ತಲ್ಲ, ಅದಕ್ಕೋಸ್ಕರ ನಗಾರಿ ಬಡಿತಾ ಇದ್ದೇನೆ ಅಂತ ಸ್ವಲ್ಪ ನಾಚಿಕೆ ಆಯ್ತು. ಆಮೇಲೆ ತನ್ನ ತಪ್ಪಂತ ತಿದ್ಕೊಂಡ ಅಂತ. ಇದು ನಮಗೂ ಜೀವನಕ್ಕೆ ಹಾಗೇನೆ. ಇನ್ನೊಂದ್ಸಲ ಏನಾಯ್ತು ಅಂದ್ರೆ, ಆಚಾರ್ಯರು ಒಂದ್ಸತಿ ಹೀಗೇನೆ, ಗೋವಿಂದಾಚಾರ್ಯರು ಮುಂಬೈಯಲ್ಲಿ ಭಾಗವತ ಸಪ್ತಾಹಕ್ಕೆ ಅಂತ ಹೊರಟಿದ್ರು. ಅಲ್ಲಿ ಹೋಗಿ ಆಗಿತ್ತು. ಹೋದ್ಮೇಲೆ ಅಲ್ಲಿಯ ವ್ಯವಸ್ಥಾಪಕರ ಅಳಲು ಅವರ ಕಿವಿಗ್ ಬಿತ್ತು. ಅವ್ರು ಹೇಳಿದ್ರು, ಆಚಾರ್ಯರೇ, ಎಷ್ಟು ಜನ ಆಗತ್ತೆ ಗೊತ್ತಿಲ್ಲ, ನಿಮ್ಮನ್ನ ಅಷ್ಟು ದೂರದಿಂದ ಕರೆಸಿದ್ದೀವಿ, ಇಲ್ಲಿ ಕೇಳಿಕ್ ಜನ ಇಲ್ಲ ಅಂದ್ರೆ ನಿಮ್ಗೆ ತುಂಬಾ ಬೇಜಾರಾಗ್ಬೋದು, ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಏನಕ್ಕೆ? ಅಲ್ಲ, ಬಹಳ ಜನರಿಗೆ ನಾವು ಫೋನ್ ಮಾಡ್ತೋ, ಆಗ ಫೋನ್ ಇರ್ಲಿಲ್ಲ, ಪತ್ರ ಬರೆದು ಹೇಳುವ ಸಂದರ್ಭದಲ್ಲಿ ಪ್ರತ್ಯುತ್ತರ ಏನ್ ಬಂತು ಅಂತಂದ್ರೆ, ನಾವೇನ್ ಪರೀಕ್ಷಿತನ ಹಾಗೆ ಸಾಯ್ಲಿಕ್ಕೆ ಹುಟ್ಟಿದವರಲ್ಲ, ಅಂದ್ರೆ ಈಗ್ಲೇ ಸಾಯುವವರಲ್ಲ 7 ದಿವಸದಲ್ಲಿ, ಅದೆಲ್ಲ 7 ದಿವಸದಲ್ಲಿ ಸಾಯ್ಲಿಕ್ಕೋಸ್ಕರ ಇರುವಂತದ್ದು, ನಾವಿನ್ನೂ ಬದುಕಿರ್ತೇವೆ, ಆದ್ರಿಂದಾಗಿ ನಾವು ಬರಲ್ಲ ಅಂತ ಹೇಳಿದ್ರು. ಎಲ್ಲ ಒಳ್ಳೆಯವರೇ, ಸಂಘದ ಸದಸ್ಯರೇ. ಅಲ್ಲಿ ಅಂದ್ರೆ ಒಂದು ಏನೋ ತಂಡ ಇತ್ತು, ಸಂಘ ಇತ್ತು, ಅದರ ಸದಸ್ಯರು. ನೀವೇನ್ ಯೋಚನೆ ಮಾಡಬೇಡಿ ರಾಯರೇ, ದೇವ್ರಿಗೆ ಗೊತ್ತಿದೆ ಯಾರನ್ನ ಯಾವಾಗ ಕರೆಸ್ಬೇಕು ಅಂತ ಹೇಳಿ ಉಪನ್ಯಾಸ ಶುರುವಾಯ್ತು. ಶುರುವಾಗಿ 1 ದಿವಸ 2 ದಿವಸ ಆಗೋಷ್ಟೊತ್ತಿಗೆ ಹಾಲ್ ಫುಲ್ ಆಯ್ತು, ಹೊರಗಡೆ ಫುಲ್ ಆಯ್ತು, ಸ್ಪೀಕರ್ ಹೊರಗಿಡುವಂತದ್ದಾಯ್ತು, ಆಚಾರ ಕಾಣದೇ ಇದ್ರು ರಸ್ತೆಯಲ್ಲಿ ನಿಂತು ಕೇಳುದಕ್ಕೆ ಜನ ಶುರು ಮಾಡಿದ್ರು. ಆಮೇಲೆ ಯಾರೋ ವ್ಯವಸ್ಥಾಪಕರ ಹತ್ರ ಮಾತಾಡಿದ್ರಂತೆ. ಆದ್ರೆ ಅವ್ರು ಕೇಳಿದ್ರು, ನೀವು ಬರಲ್ಲ ಅಂತ ಹೇಳಿದ್ರಿ, ಏನ್ ಬಂದ್ರಿ? ಇಲ್ಲ, ಅವತ್ತೇ ಅವ್ರ ಮನೆಯಲ್ಲಿ ಒಂದು ಅವಘಡ ಆಗಿ ಯಾರೋ ಒಬ್ರು ತೀರ್ಕೊಂಡ್ರು. ಆಗ ಅವ್ರು ಹೇಳಿದ್ರು, ಪರೀಕ್ಷಿತ್ ರಾಜನಿಗೆ 7 ದಿನದ ಗ್ಯಾರಂಟಿ ಇತ್ತು ಬದುಕ್ತಾನೆ ಅಂತ, ಶಾಪದ ಗ್ರಹಣದಿಂದ. ನಮ್ಗೆ 7 ಸೆಕೆಂಡ್ ಇದ್ದು ಗೊತ್ತಿಲ್ಲ, ಅದರಿಂದ ಅವನಿಗಿಂತ ಹೆಚ್ಚು ಅಗತ್ಯ ಇರುವುದು ನಮ್ಗೇನೆ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ಓಡ್ ಬಂದ್ವಿ ಅಂತ. ಹೀಗೆ ಒಂದು ಕ್ಷಣವನ್ನು ವ್ಯರ್ಥ ಮಾಡದಂತಹ ರೀತಿಯ ಬದುಕನ್ನ ಕಳೆಯುವ ಜಾಗ್ರತೆ ಯಾರು ಮಾಡ್ತಾನೋ ಅವನು ಸಾಧಕನಾಗ್ತಾನೆ ಅನ್ನುವುದನ್ನ ಆ ಹುಡುಗ ಹೇಳ್ತಾ ಹೋಗ್ತಾನೆ. ವಿಪತ್ತು ಬರುವ ಮುನ್ನವೇ, ಶರೀರ ಹಾಳಾಗುವ ಮುನ್ನವೇ, ಅನಾಸಕ್ತಿ ಹುಟ್ಟುವ ಮುನ್ನವೇ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯದನ್ನ ಬಾಚಿಕೊಳ್ಬೇಕು, ಮೋಕ್ಷದ ಸಾಧನೆಗಾಗಿ ಭಗವಂತನಿಗೆ ಶರಣಾಗಬೇಕು. ಪುಂಸೋ ವರ್ಷಶತಂ ಹ್ಯಾಯು ತದರ್ಧನಜಿತಾತ್ಮನಃ ನಿಷ್ಫಲಂ ಯದಸೌ ರಾತ್ರ್ಯಾಂ ಶೇತೇಂಧಂ ತ್ಯಾಪಿತಸ್ತಮ. ಒಂದು ಸಾಮಾನ್ಯ ಲೆಕ್ಕಾಚಾರ ಕಲಿಯುಗದಲ್ಲಿ ಪರಮಾವಧಿ ಅಂದ್ರೆ 100 ವರ್ಷ ಆಯುಷ್ಯ. ಅದರಲ್ಲಿ ಅರ್ಧ ಭಾಗ ನಿದ್ರೆಯಲ್ಲಿ ಹೋಗುತ್ತೆ, 50 ವರ್ಷ ಅಂತ ಇಟ್ಕೊಳ್ಳಿ. ಇನ್ನು ಯಾಕೆ ಹಾಗೆ ಅಂದ್ರೆ, ಅದು ರಾತ್ರಿಯಿಂದಾಗ ಅಜ್ಞಾನದಿಂದ ಆವರಿಸಿ ಖಂಡಿತ ನಿದ್ದೆಗೆ ತಮಸ್ಸು ಅನ್ನೋದು ಎಳ್ಕೊಂಡು ಹೋಗುತ್ತೆ, ಆದ್ರಿಂದಾಗಿ ಮಲಗ್ತಾನೆ. ಮುಗ್ಧಸ್ಯ ಬಾಲಕೌಮಾರೈಃ ಕ್ರೀಡತೋ ಯಾತಿ ವಿಂಶತಿಃ ಜರಯಾ ದೇಹಸ್ಯ ಯಾವತ್ ಯಾತ್ಯಕಲ್ಪಸ್ಯ ವಿಂಶತಿಃ. ಈ ಬಾಲ್ಯ, ಕೌಮಾರ, ಈ ವಯಸ್ಸು ಅನ್ನೋದು, ಈ ಮಕ್ಕಳನ್ನು ನೀವು ಗಮನಿಸಿ, ಸುಮಾರು ಒಂದು 18 ಗಂಟೆ 20 ಗಂಟೆ ಮಲಗ್ತಾವೆ ಸಣ್ಣ ಮಕ್ಕಳಿದ್ದಾಗ. ಬೆರಳು ಚಿಪ್ಕೊಂಡು ಓ ಅಂತಾನೆ ಯಾವಾಗ್ಲೂ ಅಮ್ಮನ್ ಮಡಿಲೋ ಯಾರು ಎಲ್ಲಿ ಸಿಕ್ಕಿದ್ರು
ಗೊರಕೆ ಹೊಡಿತಾ ಇರ್ತಾನೆ. ಚೂರು ದೊಡ್ಡದಾಗಿ ಬಾಲ್ಯ ಬಂದ ಮೇಲೆ, ಕೌಮಾರ ಬಂದ್ಮೇಲೆ ಆ ನಿದ್ದೆಯ ಪರಿಮಾಣ ಕಮ್ಮಿ ಆಗ್ತಾ ಬರುತ್ತೆ. ಸುಮಾರು ತಿಳುವಳಿಕೆ ಬರುವಷ್ಟರಲ್ಲಿ 20 ವರ್ಷ ಆಗುತ್ತೆ. ಅದು ವ್ಯರ್ಥವಾಗಿ ಹೋಯ್ತು. ಇನ್ನು ಕೊನೆಯ ಒಂದು 20 ವರ್ಷ ದೇಹದಲ್ಲಿ ಗಟ್ಟಿತನ ಇಲ್ಲದೆ ಅದೃಢವಾದ ಶರೀರದಿಂದ ಏನ್ ಮಾಡ್ಲಿಕ್ಕಾಗತ್ತೆ? ನಾರಾಯಣ ಅಶಕ್ತನಾಗಿದ್ರಿಂದ ಕೊನೆಯ ಒಂದು ಕೆಲವು 20 ವರ್ಷಗಳ ಕಾಲ ಅವನ ಕೈಯಿಂದ ಮೀರಿ ಹೋಗುತ್ತೆ. ಹಾಗಾಗಿ 20, 20, 50, 90 ಹೋಯ್ತು. ಮೊದಲು ಬುದ್ಧಿ ಬರದೇ ಹೋಯ್ತು, ಆಮೇಲೆ ಬುದ್ಧಿ ಹಾಳಾಗಿ ಹೋಯ್ತು. ಅದರ ಮಧ್ಯದಲ್ಲಿ ಒಂದಿಷ್ಟು ಇತ್ತು. ಅಷ್ಟ್ರಲ್ಲಿ ಏನಾಯ್ತು? ದುರಾಪೂರೇಣ ಕಾಮೇನ ಮೋಹೇನ ಚ ಬಲೀಯಸ ಅಪಯಾತಿ. ಇನ್ನುಳಿದ ಆ ಆಯುಷ್ಯವನ್ನ ಪೂರೈಸಲಾಗದ ಭೋಗದ ಬೆನ್ನಟ್ಟಿ ಸುಖವಾಗಿರ್ಬೇಕು ನಾಳೆ ಅಂತ ಇವತ್ತು ಕಷ್ಟಪಡುದು, ನಾಳ್ದು ಸುಖವಾಗಿರ್ಬೇಕು ಅಂತ ನಾಳೆ ಕಷ್ಟಪಡುದು, ಅದರ ನಾಳಿದ್ದು ಸುಖವಾಗಿರ್ಬೇಕು ಅಂತ ನಾಳಿದ್ದು ಕಷ್ಟಪಡುದು. ಇದು ರಿಟೈರ್ಮೆಂಟ್ ಆಗುವ ದಿವಸದ ತನಕದ್ದು ಇದೇ ಕಾರುಬಾರು. ಅದೇ ಬಸ್ಸು, ಅದೇ ಸೀಟು, ಅದೇ ಕನ್ನಡಕ, ಅದೇ ಗಾಡಿ, ಅದೇ ದಾರಿ, ಅದೇ ಊರು, ಅದೇ ಆಫೀಸು, ಅದೇ ಕೆಟ್ಟು ಮೂತಿಯ ಆಫೀಸರು, ಅವನನ್ನೇ ಬೈಕೊಂಡು ಡೊಗ್ಗು ಸಲಾಮು. ಮುಗಿದು 60 ವರ್ಷ ದಾಟಿದ್ಮೇಲೆ ತಿರುಗಿ ಒಂದ್ಸರ್ತಿ ಜೀವನವನ್ನ ಪುನರಾವಲೋಕನ ಮಾಡಿದಾಗ ಆ ದಪ್ಪ ಗ್ಲಾಸಿನ ಯಜಮಾನನ ಮೂತಿಯೇ ಕಾಣಿಸಿ, ಅವನೇ ಆಗ್ಲೂ ಏನು ರಿಟೈರ್ಮೆಂಟ್ ಆಯ್ತು ಅಂತ ಮನೆಯಲ್ಲೇ ಕೂತು ಹಾಳಾಗೋಗ್ತಿದ್ಯಾ, ಏನ್ ಮಾಡ್ತಾ ಇದ್ದಿ ಬಾ ಅಂತ ಕರೆದಂಗ ಅನಿಸಿ ಪ್ರಾಣ ಹೋಗ್ಬಿಟ್ರೆ ಅಲ್ಲಿಗೆ ಮುಗಿಯುತ್ತೆ ಜೀವನ. ಹಾಗಾಗಿ ಒಂದು ರೀತಿಯಲ್ಲಿ ಪೂರ್ತಿ ಜೀವನ ಭೋಗದ ಬೆನ್ನಟ್ಟಿಕೊಂಡು, ಮೋಹದಿಂದ ಸರಿಯಾಗಿ ಗೃಹಸ್ಥಾಶ್ರಮದ ವ್ಯವಸ್ಥೆಯಲ್ಲೂ ಕೂಡ ಅದರ ಆಶ್ರಮದ ಬೆಲೆ ಗೊತ್ತಿಲ್ಲದೆ ಹೋದಾಗ ಸುಖದ ಕಡೆಗೆ ಮೈ ಮನಸ್ಸು ಬಾಗಿ ಮೋಕ್ಷದ ಸಾಧನೆಯನ್ನು ಮರೆತು ಹೋದಾಗ 100 ವರ್ಷದಲ್ಲಿ ತನಗಾಗಿ, ತನ್ನ ಗೆಳೆಯನಾದ ಭಗವಂತನಿಗಾಗಿ ಸಮಯ ಎಲ್ಲಿದೆ ಅಂತ ಪ್ರಹ್ಲಾದ ಕೇಳ್ತಾನೆ. ಅಷ್ಟು ಚಿಕ್ಕ ಹುಡುಗ ಪ್ರಶ್ನೆ ಕೇಳ್ತಾನೆ. ನಮಗೆ ಇಷ್ಟು ಹೇಳಿದ್ಮೇಲೂ ಹೌದಾ ಅಂತ ಪ್ರಶ್ನೆನೂ ತಲೆಯಲ್ಲಿ ಉಳಿಯಲ್ಲ. ಅಯ್ಯೋ ತುಂಬಾ ಉಪದೇಶ ಹೇಳ್ತಾರೆ, ಅವರಿರುದೇ ಉಪದೇಶ ಹೇಳಲಿಕ್ಕೆ, ನಾವಿರುದೇ ತಲೆ ಅಲ್ಲಾಡಿಸಿ ಉಪದೇಶ ಕೇಳಿದ್ದನ್ನೆಲ್ಲ 2 ಕಿವಿಯಿಂದ ಹೊರಗೆ ಉದುರಿಸ್ಲಿಕ್ಕೆ. ನಮ್ ಕೆಲಸ ಅದು, ಅವ್ರ ಕೆಲಸ ಅದು. ಅವ್ರವ್ರವ್ರ ಕೆಲಸ ಮಾಡ್ಬೇಕಪ್ಪ, ನಮ್ದೇನು ತಪ್ಪಿಲ್ಲ. ಪಶ್ಯದ್ವಂ ಮತಿ ವೈಷಮ್ಯಂ ಜ್ಞಾತೀನಾಂ ಕುಟುಂಬಿನಾಂ ಪ್ರೇಮೋ ವಿಘಾತಾದಾಯಾಸಾತ್ ಈಹತಾಮನು ಸಂಸ್ಕೃತಿ. ಗೃಹಸ್ಥರಾಗಿರುವ ಬಂಧುಗಳು ಬಂಧಗಳಾಗಿ ಬಿಡ್ತಾರೆ. ಬಂಧುಗಳು ಅಂದ್ರೆ ಬಂಧುತ್ವದ ಉತ್ತಮತ್ವವನ್ನು ಪರಿಚಯಿಸಬೇಕು, ಕಷ್ಟದಲ್ಲಿ ನೆರವಾಗಬೇಕು. ನೆರೆ ಹೊರೆಯಾಗಿ ಬಿಡುತ್ತೆ. ಆಗ ಬದುಕು ಸಾಗದ ಬಂಡಿಯಾಗಿ ಜರ್ಕ್ ಹಿಡಿದು ಕೀಲು ಕಿತ್ತೋಗಿ ಅಲ್ಲೇ ಕೆಳಗಿನ ಉಸುಕಿನಲ್ಲಿ ಸಿಲುಕಿದ ಬಂಡಿಯ ಬೇಸಿಗೆಯ ಮರಳಿನ ಗಾಡಿನ ಮಧ್ಯದ ಬದುಕಿನಂತೆ ಒದ್ದಾಟ ಪಡುವುದಾಗತ್ತೆ. ಇದನ್ನ ಪರಿಹರಿಸಿಕೊಳ್ಳುವುದರಲ್ಲೇ ಮನಸ್ತಾಪಗಳನ್ನ ನೀಗುವುದರಲ್ಲೇ ಜೀವನ ಕಳೆದು ಹೋಗುತ್ತೆ. ಕೆಲವೊಂದ್ ಸರ್ತಿ ಬಂಧಗಳು ದೃಢವಾಗುತ್ತೆ, ಅದು ಲೋಕದ ಕಡೆಗೆ ಎಳೆದು ಬಿಡುತ್ತೆ. ಒಳ್ಳೇದನ್ನೆಲ್ಲ ಮಾಡ್ಬೇಕು ಅಂತ ಹೋದಲ್ಲೆಲ್ಲ ಬರೀ ಕೆಟ್ಟದ್ದೇ ಅನುಭವಕ್ಕೆ ಬರುತ್ತೆ. ಒಳ್ಳೇದನ್ನೆಲ್ಲ ಪಡಿಲಿಕ್ಕೆ ಹೋದಲ್ಲಿ ಮತ್ತೆ ಅದರಿಂದೇನು ಲಾಭ ಅನ್ನುವ ಕೆಟ್ಟ ಪ್ರಶ್ನೆಗಳೇ ಉದ್ಭವಿಸಿ ಅದನ್ನ ಮಾಡುವಲ್ಲಿ ಸೋಲ್ತೇವೆ. ಹೀಗೆಲ್ಲ ಮನುಷ್ಯ ತಿಳುವಳಿಕೆ ಇಲ್ಲದೆ ಹೋದಾಗ, ಉತ್ತಮವಾದ ಅವಕಾಶಗಳು ಸಿಕ್ಕಿದಾಗಲೂ ಆತ ಎಡವಿ ತನ್ನ ಬದುಕನ್ನ ಕಳೆದುಕೊಳ್ತಾನೆ. ಕೋ ಗೃಹೇಶು ಪುಮಾನ್ ಸಕ್ತ ಆತ್ಮ ಜಿತೇಂದ್ರಿಯ ಸ್ನೇಹ ಪಾಶೈ ದೃಢೈರ್ಬದ್ಧಂ ಗೃಹಸ್ಥ ಜೀವನದಲ್ಲಿ ಯಾರು ಆಸಕ್ತನಾಗಿ ಬಂಧುಗಳ
ಸ್ನೇಹ ಪಾಶಕ್ಕೊಳಗಾಗಿ ದೃಢವಾಗಿ ಸಿಕ್ಕಿ ಹಾಕಿಕೊಳ್ತಾನೋ. ಇದು ಕುಂತಿ ಹೇಳುವ ಮಾತು. ಸ್ನೇಹ ಪಾಶಮಿಮಂ ಛಿಂದಿ ದೃಢಂ ಪಾಂಡುಷು ವೃಷ್ಣಿಷು. ತಂದೆಯ ಕಡೆಯಿಂದಲೂ ಬಂಧಕರಾಗಿದ್ದಾರೆ, ತಾಯಿಯ ಕಡೆಯಿಂದಲೂ ನನ್ನನ್ನ ಸಿಕ್ಕಿಸಿ ಹಾಕ್ತಾ ಇದ್ದಾರೆ ಕೃಷ್ಣ. ನನಗೆ ಈ ಇಬ್ಬರ ಸಂಬಂಧ ಅತಿಯಾದ ಪ್ರೀತಿ ನನ್ನನ್ನು ಕಟ್ಟಿ ಹಾಕ್ತಾ ಇದೆ. ಬಹಳ ಜನ ಅವರು ಹೊಡಿತಾರೆ ಅಂತ ಅವರಿಂದ ವೈರಾಗ್ಯ ಬರುತ್ತೆ. ಆದ್ರೆ ಅದು ವೈರಾಗ್ಯ ಅಲ್ಲ. ಆ ನೋವನ್ನು ತಡ್ಕೊಳ್ಳಿಕ್ಕಾಗದೆ ಓಡೋಗೋಣ, ಇನ್ನೊಂದ್ ಕಡೆ ಎಲ್ಲಿಯಾದ್ರೂ ಒಳ್ಳೇದ್ ಸಿಕ್ಕಿದ್ರೆ ಅಲ್ಲಿ ಸಿಕ್ಕಿ ಬಿಡ್ತಾನೆ, ದೇವ್ರು ದೂರ ಆಗ್ತಾನೆ. ಇದು ಹಾಗಲ್ಲ. ಕುಂತಿಯ ಪ್ರಾರ್ಥನೆ ಅತ್ಯಂತ ಹೆಚ್ಚು ಪ್ರೀತಿಸ್ತಾ ಇರುವ ಜನರ ಪ್ರೀತಿಯೇ ಉಸಿರುಗಟ್ಟಿಸ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಅವಳು ಕೇಳ್ತಾಳೆ, ಸ್ನೇಹ ಪಾಶಂ ಇಮಂ ಛಿಂದಿ. ಇವರ ಪ್ರೀತಿ ನನಗೆ ಉಸಿರು ಕಟ್ಟಿಸ್ತಾ ಇದೆ. ನಂಗೆ ಇವ್ರು ಕೆಟ್ಟವರು ನಾನು ಹೇಳ್ತಿಲ್ಲ, ಆದ್ರೆ ನಂಗೆ ಈ ಪ್ರೀತಿ ಬೇಡ. ನನಗೆ ನಿನ್ನ ಕಡೆಗೆ ಮನಸ್ಸು ಸಾಗುವುದು ಬೇಕಾಗಿದೆ. ನಾನು ನಿನ್ ಕಡೆಗೆ ಬರ್ಲಿಕ್ಕೆ ಈ ಪ್ರೀತಿಗಳೇ ಹತ್ತತ್ತ ಎಳಿತಾ ಇದೆ, ನಿನ್ನತ್ತ ಸರಿಯುವುದಕ್ಕೆ ಇವ್ರು ಬಿಡ್ತಾ ಇಲ್ಲ. ಇದನ್ನು ಮೊದಲು ಕತ್ತರಿಸಿ ಹಾಕು. ಹಾಗಂತ ದೃಢ ಮಾಡಿ ಗಾಂಧಾರಿ ಮತ್ತು ಧೃತರಾಷ್ಟ್ರ ಕಾಡಿಗೆ ವಾನಪ್ರಸ್ಥಾಶ್ರಮಕ್ಕೆ ಹೊರಟಾಗ ಮಕ್ಕಳ ಅಮ್ಮ ಅಂತ ಕೂಗಿಗೆ ಒಂದು ಕ್ಷಣವೂ ತಿರುಗಿ ನೋಡದೆ ನೇರ ಕಾಡಿನ ಕಡೆಗೆ ಹೆಜ್ಜೆ ಹಾಕಿ ಹೋದವಳು ಕುಂತಿ. ತಾನೇನ್ ಪ್ರಾರ್ಥಿಸಿದಳೋ ಅದನ್ನ ಅನುಷ್ಠಾನ ಮಾಡಿದ್ಲು. ಕೆಲವರು ಇರ್ತಾರೆ, ನಮ್ಗೇನಿಲ್ಲಪ್ಪ, ನಮ್ಗೇನು ಬೇಡ, ಜೋಬಿಗೆ ಹಾಕಿ ಕೈ ಕೊಡ್ಬೇಡಿ. ವೈರಾಗ್ಯದ ಭಾರಿ ಹತಾಶೆಯ ಮಾತುಗಳನ್ನ ಆಡ್ತಿರ್ತಾರೆ. ನಾನು ಹಾಗೆಲ್ಲ ತಗೊಳುದಿಲ್ಲ, ಅಲ್ಲಿ QR ಕೋಡ್ ಇದೆ, ಬೇಕಾದ್ರೆ ಸ್ಕ್ಯಾನ್ ಮಾಡಿ ಹಾಕ್ಬಿಡಿ, ನಿಮ್ಮಿಷ್ಟವನ್ನು ನಾವ್ ಯಾಕೆ ತಡಿದ, ನನ್ಗೆ ಅಂತ ನೀವು ಹಾಕ್ಬೇಡಿ, ನನ್ಗೆ ಏನು ಬೇಡ. ಎಲ್ಲ ನಾನಿವತ್ತು ಇಷ್ಟು ವಿದೇಶಕ್ಕೆ ಹೋಗಿದ್ದೇನೆ, ಅದ್ ಮಾಡಿದ್ದೇನೆ, ಇದು ಮಾಡಿದ್ದೇನೆ, ಇನ್ನೊಂದು ಮಾಡಿದ್ದೇನೆ, 100 ಹೇಳ್ತಾರೆ. ಅದೆಲ್ಲದಕ್ಕೂ ಕಾರಣ ನಮ್ಮ ಗುರುಗಳು. ಇಷ್ಟೆಲ್ಲ ನಾನು ಸಂಪಾದನೆ ಮಾಡಿ ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದು ನಿಮ್ಮ ಮುಂದೆ ಇವತ್ತು ನಿಂತು ನಾನೆಲ್ಲ ಅಸನ್ನಿಹಿತ ಶಿಷ್ಯರ ದಂಡನ್ನ ಕಟ್ಟಿಕೊಂಡು ನಿಂತಿದ್ದೇನೆ ಅಂದ್ರೆ ಅದು ಗುರುಗಳ ಅನುಗ್ರಹ. ನಾನು ಎಲ್ಲಾ ಕೆಲಸ ಮಾಡಿದ್ದೇನೆ, ಅದಕ್ಕೆ ಕಾರಣ ಗುರುಗಳು ಅಂತ ಕೊನೆಗೊಂದು ಶಬ್ದ ಸೇರಿಸಿ ಅವರು ಗುರುಗಳ ಮಹಿಮೆ ಹೇಳಿದ್ರು, ತಮ್ಮ ಮಹಿಮೆಯನ್ನು ಹೇಳಿಕೊಂಡು ಉಬ್ಬಿದ್ರು ಗೊತ್ತಾಗಲ್ಲ. ಇಲ್ಲಿ ಆ ಕುಂತಿ ಹಾಗೆ ಪ್ರಾರ್ಥಿಸ್ಲಿಲ್ಲ. ಅವಳು ಪ್ರಾರ್ಥಿಸಿದ್ದು ನಿಜ ಅರ್ಥದಲ್ಲಿ ಬಂಧಗಳನ್ನೆಲ್ಲ ಕಳಚಿಕೊಂಡು ಸೇವೆ ಮಾಡ್ಲಿಕ್ಕಾಗಿ ಧೃತರಾಷ್ಟ್ರಾದಿಗಳ ಜೊತೆಗೆ ಸಾಗಿಬಿಟ್ಲು. ಕೋನ್ವರ್ಥ ತೃಷ್ಣಾಂ ವಿಸೃಜೇತ್ ಪ್ರಾಣೇಭ್ಯೋಪಿ ಗರೀಯಸೀಂ ಯಂತ್ರಣಾಸ್ಯಸು ವಿಪ್ರೇಷ್ಠೈಃ ತಸ್ಕರ ಸೇವಕೋ ವಣಿಕ್. ಇಂದ್ರಿಯ ನಿಗ್ರಹ ಇಲ್ಲದೆ ಇದ್ದಾಗ ಈ ಗೃಹಸ್ಥಾಶ್ರಮದಲ್ಲಿ ಸಿಕ್ಕಿದ ಬಂಧುಗಳ ಸಂಬಂಧ ಅದು ಬಂಧಕವಾಗತ್ತೆ, ಬಿಡಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಒಂದು ಸಂಗತಿ ಏನು ಅಂದ್ರೆ, ಒಂದು ಕೆಲಸಕ್ಕೆ ಕೈ ಹಾಕಿ ದುಡ್ಡು ಬರ್ಲಿಕ್ಕೆ ಶುರುವಾದಾಗ ಯಾರು ಆ ದುಡ್ಡು ಬರುವ ದಾರಿಯನ್ನ ಮುಚ್ಚಿ ಬೇಡ ನನಗೆ ದುಡ್ಡೇ ನೀನು ಬರಬೇಡ ಅಂತ ತಡೆಯೋ ಮನಸ್ಸು ಬರುತ್ತೆ? ಕೋ ಅರ್ಥ ತೃಷ್ಣಾಂ ವಿಸೃಜೇತ್. ಅರ್ಥದ ದಾರಿಯನ್ನ ಬರುವುದನ್ನ ಯಾರು ತಡೆಯಲು ಬಯಸುತ್ತಾನೆ? ಸಂಪತ್ತು ಬೇಡ ಅಂತ ಹೇಳೋನು ಯಾರಿದ್ದಾನೆ? ಎಲ್ಲರಿಗೂ ಕಾಡುತ್ತೆ. ಸಂಪತ್ತು ಬರುವುದನ್ನ ತಪ್ಪು ಹೇಳಿಲ್ಲ, ಶಬ್ದ ಗಮನಿಸಿ. ಅರ್ಥ ತಪ್ಪು ಅಂತ ಹೇಳಿಲ್ಲ, ಅಲ್ಲಿ ಅರ್ಥ ತೃಷ್ಣಾ ತಪ್ಪು ಅಂತ ಹೇಳಿದ್ದು. ನಾವು ಈ ಪದವನ್ನು ಬಹಳ ಜಾಗ್ರತೆಯಿಂದ ಗಮನಿಸ್ಬೇಕು. ದುಡ್ಡನ್ನ ಬೇಡ ಅಂತ ಹೇಳಿಲ್ಲ, ದುಡ್ಡಿಲ್ದೇ ಇದ್ರೆ ಬದುಕ್ಲಿಕ್ಕಾಗಲ್ಲ ಅನ್ನೋ ಒಂದು ಕೆಟ್ಟ ಮನಸ್ಥಿತಿ ಇದೆಯಲ್ವಾ, ದುಡ್ಡಿಂದಲೇ ಜಗತ್ತು ನಡೆಯುವುದು ಅನ್ನುವ ಕೆಲವೊಂದು ಸರ್ತಿ ಹತಾಶೆಯ ಭಾವದಿಂದ ಅದಕ್ಕೋಸ್ಕರ ನಾನು ದುಡ್ಡು ಗಳಿಸ್ತೇನೆ ಅಂತ ಕೆಲವರೆಲ್ಲ ಫಸ್ಟ್ ಭಾರಿ ವೈರಾಗ್ಯ ಮಾತಾಡ್ತಾರೆ. ಕೆಲವೆಲ್ಲ ಚಿಕ್ಕ ಪುಟ್ಟ ಅವಮಾನ ಆಗುತ್ತೆ, ಆ ಅವಮಾನದ ಕಾರಣ ಮುಖ್ಯ ದುಡ್ಡಾಗಿರುತ್ತೆ. ಅದಕ್ಕೋಸ್ಕರ ನಾನು ಇನ್ಯಾವತ್ತೂ ಕೂಡ ಇವರ ಕಡೆಗೆ ತಿರುಗಿ ನೋಡಲ್ಲ, ಯಾರ ಹತ್ರನು ಕೈ ಚಾಚಿ ನಿಲ್ಲಲ್ಲ ಅಂತ ಹೇಳಿ ತುಂಬಾ ತನ್ನ ಟ್ಯಾಲೆಂಟ್ ಅನ್ನೆಲ್ಲ ಯಾವ ದಿಕ್ಕಿಗೆ ಸಾಗಿಸ್ಬೇಕಿತ್ತು ಅದಕ್ಕೆ ಉಲ್ಟಾ ಹಿಡಿದು ಒಂದು ರೀತಿ ಮೃಗ ತೃಷ್ಣ ಅಂತ ಕರೀತಾರೆ ಅದನ್ನು. ಇನ್ನೊಂದು ರೀತಿಯಿಂದ ನೆರಳಿನ ಬೆನ್ನು ಹಿಡಿದು ಕತ್ತಲೆಯ ದಿಕ್ಕಿನತ್ತ ಸಾಗಿದರೆ ಎಷ್ಟು ದೂರ ಹೋದ್ರು ಅವನದ್ದೇ ನೆರಳಾದರೂ ಅವನ ಕೈಗೆ ಸಿಕ್ಕೀತೆ, ಸಿಗಲ್ಲ. ಹಾಗೇನೆ ಈ ಸಂಪತ್ತು ಕೂಡ ಹಾಗೇನೆ, ಅದು ಚಂಚಲ. ಯಾವಾಗ ಅದು ಅಚಂಚಲ ಅಂದ್ರೆ ಇವನು ಬೆನ್ನು ಹಾಕಿ ಬೆಳಕಿನ ಕಡೆಗೆ ಹೋದಾಗ ನೆರಳೆ ಅವನು ಬೆನ್ನು ಹತ್ತತ್ತೆ, ನೆರಳೆ ನಾನು ನಿನ್ನೊಟ್ಟಿಗೆ ಇರ್ತೇನೆ ಅಂತ ಹೇಳುತ್ತೆ. ಆಗಿರುವ ಒಂದು ಸಾಧನೆಯ ಅಂದ್ರೆ ಆ ನೆರಳು ತಾನಾಗಿ ಬಂದಾಗ ಬೇಡ ಹೇಳಲಿಲ್ಲ, ಅರ್ಥ ತಪ್ಪಲ್ಲ, ಅರ್ಥ ತೃಷ್ಣ ಅನ್ನೋದು ತಪ್ಪು. ಇದೇ ಮಾತನ್ನ
ನಚಿಕೇತನು ಕೂಡ ಹೇಳ್ತಾನೆ, ನವಿತ್ತೇನ ತರ್ಪಣೀಯೋ ಮನುಷ್ಯ ಏನಲ್ಲಿ ಇನ್ನೊಂದು ಇದೇ ತರದ ಮಾತು ಬರುತ್ತೆ. ಆ ವಿತ್ತ ಮೋಹ ಅನ್ನೋದು ಅಪಾಯಕಾರಿ, ವಿತ್ತ ಅಪಾಯಕಾರಿ ಅಂತ ಹೇಳಿಲ್ಲ, ವಿತ್ತದ ಮೋಹ ಅಪಾಯಕಾರಿ. ಅದು ಇದ್ದಾಗ ಅದರ ಜೊತೆಗಿರುವುದು, ಅದು ಹೊರಟು ಹೋದ್ರೆ ಅದರೊಟ್ಟಿಗೆ ಅದನ್ನ ಬಿಟ್ಟು ಬಿಡ್ಬೇಕು. ಆಯ್ತು, ಇಷ್ಟು ದಿವಸ ನನ್ನ ಜೊತೆಗಿದ್ದು ನನಗೆ ಸೌಖ್ಯವನ್ನ ಕೊಡ್ಲಿಕ್ಕಾಗಿ ಜೊತೆಗಿತ್ತು, ಇವತ್ತು ಅದು ನನ್ನನ್ನ ಬಿಟ್ಟು ಹೋಗ್ತಾ ಇದೆ ಅಂತ ಭಾವಿಸಿ ಅದರ ಮಿತಿಯನ್ನ ಅರ್ಥೈಸಿಕೊಂಡಿದ್ದಾಗ ನಿಜವಾಗಿ ಅರ್ಥ ತೃಷ್ಣೆಯನ್ನ ಗೆದ್ದವ ಅಂತ ಅರ್ಥ. ಪ್ರಾಣೇಭ್ಯೋಪಿ ಗರೀಯಸಿ, ಅರ್ಥ ತೃಷ್ಣ ಅನ್ನೋದು ತನ್ನ ಪ್ರಾಣಕ್ಕಿಂತಲೂ ಮಿಗಿಲು ಅಂತ ಭಾವಿಸುವಂತ ಮಂದಿ ಇದ್ದಾರೆ. ಅವರಿಗೆ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ದುಡ್ಡು ಹೋಗ್ಬಾರ್ದು. ಪ್ರಾಣ ಹೋಗ್ತಾ ಇದೆ, ಅದನ್ನ ಬಿಟ್ರೆ ಮಾತ್ರ ಪ್ರಾಣ ಉಳಿಯತ್ತೆ ಅಂತಾದ್ರೂ ನಾನು ಸತ್ತೇನು ಬಿಡೇನು ಅಂತ ಸಾಯ್ತಾನೆ. ಸತ್ ಮೇಲೆ ಏನ್ ಪಡಿತಾನೆ ಯೋಚನೆ ಮಾಡಲ್ಲ, ಅಷ್ಟು ಆಸೆ. ಯಂಕ್ರೀಣಾತಿ ಸುವಿಪ್ರೇಷ್ಟೈ ಹಿತಸ್ಕರ ಸೇವಕೋ ವಣಿಕ್. ಕಳ್ಳಾಗ್ಲಿ, ಸೇವಕ ಆಗ್ಲಿ, ವ್ಯಾಪಾರಿ ಆಗ್ಲಿ, ಪ್ರಿಯವಾದ ಪ್ರಾಣವನ್ನೇ ಪಣಕ್ಕಿಟ್ಟು ಸಂಪತ್ತನ್ನ ಸಂಪಾದಿಸ್ತಾನೆ. ಇದು ಲೋಕದಲ್ಲಿ ಕಾಣುವ ಸಂಗತಿ. ಅದರಿಂದಾಗಿ ಪ್ರಾಣ ಇದಕ್ಕಿಂತ ಮಿಗಿಲು ಅಂತ ಗೊತ್ತಿಲ್ಲದೆ ಪ್ರಾಣಕ್ಕಿಂತ ಸಂಪತ್ತೇ ದೊಡ್ಡದು ಅಂತ ಭಾವಿಸುವ ದಡ್ಡತನಕ್ಕೆ ಪಾರವೇ ಇಲ್ಲ. ಅದರ ಮೋಹ ಅಡರಿದ್ರೆ ಅದಕ್ಕೆ ಬಿಡುಗಡೆ ಇಲ್ಲ. ಸಂಪತ್ತಿನ ಅಥವಾ ದುಡ್ಡಿನ ಅದಕ್ಕೆ ಬಹಳ ಚಂದ ಪುರಾಣದಲ್ಲೇ ಎಲ್ಲೋ ಒಂದ್ ಕಡೆ ಮತ್ತು ದಾಸರು ಕೂಡ ಬಹಳ ಕಡೆ ಧನ ಪಿಶಾಚಿ ಅಂತ ಕರೀತಾರೆ. ಅದು ಪಿಶಾಚಿ ಅಂತ. ದುಡ್ಡು ಅನ್ನೋದು ಒಂದು ರೀತಿ ಪಿಶಾಚಿಯ ಹಾಗೆ. ಅದು ಒಮ್ಮೆ ಅಡರಿದ್ರೆ ಮತ್ತೆ ಬಿಟ್ಟು ಹೋಗುದು ಕಷ್ಟ, ಬರ್ಬಾದೆ ಮಾಡಿ ಹೋಗುದು. ತನ್ನನ್ನೇ ತಾನು ನಾಶ ಮಾಡಿಕೊಂಡ ನಂತರನೇ ಅದು ಮತ್ತೊಬ್ಬನನ್ನ ಆಶ್ರಯಿಸಿಕೊಳ್ಳುತ್ತೆ ಪಿಶಾಚಿ. ಹಾಗೆ ಈ ಸಂಪತ್ತು ಕೂಡ ಬಹಳ ಅಪಾಯಕಾರಿ ಅನ್ನೋದನ್ನ ಆ ಪ್ರಹ್ಲಾದ ದೈತ್ಯ ಬಾಲಕರಿಗೆ ದುಡ್ಡು ಬೇಡ ಅಂತ ಹೇಳಲಿಲ್ಲ, ದುಡ್ಡಿನ ಬೆನ್ನತ್ತುವ ಮೋಹ, ದುಡ್ಡು ಬೇಕೇ ಬೇಕು ಎನ್ನುವ ತಹತಹಿಕೆ, ದುಡ್ಡನ್ನ ಸಂಪಾದಿಸುವುದೇ ಜೀವನದ ದೊಡ್ಡ ಗುರಿ ಅಂತ ಹಠ, ಇದು ಯಾವತ್ತೂ ಕೂಡ ಅಪಾಯಕಾರಿ ಅನ್ನುವುದನ್ನ ಪ್ರಹ್ಲಾದ ಹೇಳಿದ. ಮತ್ತಷ್ಟು ವಿಶೇಷ ಸಂಗತಿಗಳನ್ನ ಮುಂದಿನ ಪದ್ಯಗಳಲ್ಲಿ ಪ್ರಹ್ಲಾದ ಏನನ್ನ ಹೇಳ್ತಾನೋ ಅದನ್ನ ನಾಳೆ ಮತ್ತೆ ಕೇಳೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋತಿ ಯದ್ಯಸ್ಮಕಲಂತರಸ್ಮೈ ನಾರಾಯಣ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ಭವೇತ್. ಸರ್ವಸ್ಯ ದೇವ ಭೂಯಾತ್, ಸರ್ವಸ್ಯ ಕಳಃ, ಸರ್ವಧಾರಣಾಂ ಜ್ಞಾನಧನಂ ಭೂಯಾತ್ ವಿಶ್ವಸ್ಯ ಮಂಗಳಂ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ.